ಅವರು ಅದಕ್ಕೆ ಒಂದು ಕಡೆ ಅವರ ಅಸಿಟಿಕ್ ಫಿಲಾಸಫಿ ಆಫ್ ಇಂಡಿಯಾದಲ್ಲಿ ಪುಸ್ತಕದಲ್ಲಿ ಹೇಳ್ತಾರೆ, ಇಟ್ ಈಸ್ ಓನ್ಲಿ ಮೈ ಆಫರಿಂಗ್ಸ್ ಟು ದೇವಿ, ಸೊ ಐ ಹ್ಯಾವ್ ಕಂಪೋಸ್ಡ್ ಓನ್ಲಿ ಕೃತೀಸ್ ಅಂತ ಹೇಳಿ ಅದನ್ನು ಮಾತನ್ನು ಅವರು ಹೇಳ್ತಾರೆ. ಅದು ನಮಗೆ ಇದಾಗಿ ನಿಂತ್ಕೊಳ್ಳುತ್ತೆ. ಹಾಗಾಗಿ ಸಂಸ್ಕೃತದ 94 ಕೃತಿಗಳು ಆನೆ ನಡೆದದ್ದೇ ದಾರಿ ಅನ್ನೋ ರೀತಿಯಲ್ಲಿ ರಾಜಮಾರ್ಗವಾದಂತಹ ಆ ರಾಜ ನಡೆಯಲ್ಲಿ ಸಂಸ್ಕೃತವನ್ನು ನಡೆಸಿ ಹೆಸರು ಶೋಭಾ, ಮಗಳು ವಿದುಷಿ ಗುಣಶ್ರೀ ಎಂ ಸ್ವಾಮಿ ಅಂದ್ಬಿಟ್ಟು. ಅವಳು 10ನೇ ವಯಸ್ಸಿನಿಂದಲೇ ಅಭ್ಯಾಸ ಶುರು ಮಾಡಿದ್ದು ಕೇಶವ ನೃತ್ಯ ಶಾಲೆ ಅಂದ್ಬಿಟ್ಟು. ಅಲ್ಲಿ ಡಾಕ್ಟರ್ BK ಶ್ಯಾಮಪ್ರಕಾಶ್ ಸರ್ ಹತ್ರ ಅಭ್ಯಾಸ ಶುರು ಮಾಡಿದ್ಲು. ಈಗ ಆಲ್ರೆಡಿ ಅವಳದು 15ನೇ ವರ್ಷ ಇದು ಅವಳು ಅಭ್ಯಾಸ ಶುರು ಮಾಡಿ. ಪ್ರೀ ವಿದ್ವತ್ ಜೂನಿಯರ್ ಎಲ್ಲ ಆಗಿದೆ. ವಿದ್ಯಾಭ್ಯಾಸದಲ್ಲಿ BE ಇಂಜಿನಿಯರಿಂಗ್ ಮುಗಿಸಿ ABB ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ರಂಗಪ್ರವೇಶ ಆಗಿದೆ 2010ರಲ್ಲಿ. ಈಗ ಗುರುವಂದನಾ ಪ್ರೋಗ್ರಾಮು. ಇದು ಎಲ್ಲೆಲ್ಲಿ ನಿಮ್ಮ ಪ್ರದರ್ಶನ ಮಾಡಿದ್ರೆ? ಹಿಂಗೆ ಮೈಸೂರು ಆಗಿರ್ಬೋದು, ಇಲ್ಲ ತಿರುಮಲ ಆಗ್ಬೋದು, ಇಲ್ಲ ಮಂತ್ರಾಲಯ ಆಗ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಆಗಿದೆ, ಶೃಂಗೇರಿ, ಹೊರನಾಡು, ಕಟೀಲು ದುರ್ಗಾ ಪರಮೇಶ್ವರಿ, ಶಾರದಾಂಬೆ ದೇವಸ್ಥಾನ ಶೃಂಗೇರಿಲಿ, ಉಡುಪಿನಲ್ಲಿ ವರ್ಷಕ್ಕೊಂದು ಪ್ರೋಗ್ರಾಮ್ ಇದ್ದೇ ಇರುತ್ತೆ. ಹೀಗೆ ಸುಮಾರು ಮಾಡಿದ್ದಾಳೆ. ಸರಿ, ಇನ್ನೊಂದ್ಸಲ ತಮ್ಮ ಪರಿಚಯ ಮಾಡಿ ನಿಮ್ಮ ಮಗಳು ಪರಿಚಯ ಮಾಡಿ. ಗೃಹಿಣಿ, ನಂದೇನಿಲ್ಲ. ಅವಳಲ್ಲಿ ಅಭ್ಯಾಸ, ಅವಳದ್ದು ಆಸಕ್ತಿ ನೋಡಿ ನಾವು ಸೇರಿಸಿದ್ವಿ. ಅವಳು ಅದೇ ಥರ ಅಭ್ಯಾಸನ ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಂಡು ಬಂದಿದ್ದಾಳೆ. ನಿಮ್ಮ ಹುಡುಗಿ ಪರಿಚಯ ಮಾಡ್ಕೊಡಿ ಮೇಡಮ್. ಹುಡುಗಿ ಅದೇ ಗುಣಶ್ರೀ ಎಂ ಸ್ವಾಮಿ. ಅವಳು ಮೊದಲನೇ ಮಗಳು, ನಮಗೆ ಮಗ ಒಬ್ಬ ಇದ್ದಾನೆ. ಅವಳು ಈಗ 25 ವರ್ಷ ಅವಳಿಗೆ. ಇದರಲ್ಲೇ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ದಾಳೆ.